ಎಲ್ಲರಿಗೂ ನಮಸ್ಕಾರ. ಸ್ವಾಮಿ ರಾಮತೀರ್ಥರ ಪ್ರವಚನ ಸಾರದಲ್ಲಿ ಮುಂದಿನ ಭಾಗ ರಾಮನ ಪ್ರತಿಜ್ಞೆ. ಈ ಪ್ರಪಂಚದಲ್ಲಿ ಯಾರೇ ಆಗಲಿ ರಾಮನ ಎಲ್ಲ ವ್ಯಾಖ್ಯಾನಗಳನ್ನು ಕೇಳಿದವನು ತನ್ನ ಸಂಶಯಗಳನ್ನೆಲ್ಲ ಕಳೆದುಕೊಂಡು ತಾನೇ ದೇವರೆಂಬ ನಿಶ್ಚಯ ಜ್ಞಾನಕ್ಕೆ ಖಂಡಿತ ಬರುವನೆಂದು ರಾಮನು ಭರವಸೆ ಕೊಡುತ್ತಾನೆ. ರಾಮನ ಕಹಳೆಯ ಕೂಗು. ಬೇಕಾಗಿದ್ದಾರೆ ಸುಧಾರಕರು, ಪರರನ್ನು ಸುಧಾರಿಸತಕ್ಕವರಲ್ಲ, ತಮ್ಮನ್ನು ತಾವೇ ಸುಧಾರಿಸಿಕೊಳ್ಳತಕ್ಕವರು. ವಿಶ್ವವಿದ್ಯಾಲಯದ ವಿಶೇಷ ಪದವಿ ಗೌರವಗಳನ್ನು ಸಂಪಾದಿಸಿದವರಲ್ಲ, ಆದರೆ ದೇಹಾತ್ಮಭಾವವನ್ನು ಜಯಿಸಿದವರು. ವಯಸ್ಸು ಭೂಮಾನಂದದ ಭರತಾರುಣ್ಯ, ಸಂಬಳ ಬ್ರಾಹ್ಮಿ ಸ್ಥಿತಿ. ಬೇಗನೆ ನಿಮ್ಮ ಆತ್ಮನಿಗೆ ಭಿನ್ನವಿಸಿಕೊಳ್ಳಿ, ಭಿಖಾರಿಯ ಬೇಡಿಕೆಗಳಿಂದಲ್ಲ, ಆಜ್ಞಾಪಕವಾದ ನಿಶ್ಚಯದಿಂದ. ರಾಮನ ನುಡಿಮುತ್ತುಗಳು. 1. ಲೇಖನ ತೊಲಗಲಿ, ಭಾಷಣ ನೀಗಲಿ, ಕೀರ್ತಿಕಾಮನ ನಾಶವಾಗಲಿ, ಮಾನ ಅಸಂಬದ್ಧ, ಅಪಮಾನ ಅರ್ಥಹೀನ. 2. ಪ್ರಾರ್ಥಿಸುವುದರಿಂದ, ಬೇಡುವುದರಿಂದ, ಕೇಳುವುದರಿಂದ ಮತ್ತು ಹುಡುಕುವುದರಿಂದ ಸುಖವು ಸಿಗಲಾರದು. 3. ಏನು, ನಿಮಗೆ ಭಯವೇ? ಯಾವುದಕ್ಕಾಗಿ ಭಯ? ದೇವರ ಭಯ ಅಸಂಬದ್ಧ, ಮನುಷ್ಯನ ಭಯ ಹೇಡಿತನ, ಪಂಚಭೂತಗಳ ಭಯ ಅವನ್ನು ಎದುರಿಸಿ. ನಿಮಗೆ ನಿಮ್ಮೆಲ್ಲಿಯೇ ಭಯವೇ? ನಿಮ್ಮನ್ನು ನೀವು ಅರಿಯಿರಿ, ನಾನೇ ದೇವರು ಎಂದು ಹೇಳಿ. 4. ತತ್ವಜ್ಞಾನವನ್ನು ಪ್ರಸಾರ ಮಾಡುವ ಉತ್ತಮ ಮಾರ್ಗವೆಂದರೆ ತತ್ವಜ್ಞಾನದಂತೆ ಜೀವಿಸುವುದೇ ಆಗಿದೆ. 5. ಶಾಂತಿಯು ಒಳಗಿನಿಂದ ಅನುಭವಕ್ಕೆ ಬರುತ್ತದೆ. ಅದನ್ನು ಪುಸ್ತಕಗಳಲ್ಲಿಯೂ ದೇವಾಲಯಗಳಲ್ಲಿಯೂ ಹುಡುಕುವುದು ವ್ಯರ್ಥ. 6. ವಿದ್ಯಾಭ್ಯಾಸದ ಗುರಿ ದುಃಖದಿಂದ ಬಿಡುಗಡೆ ಹೊಂದುವುದು. ದುಃಖದ ಬಿಡುಗಡೆ ಮಾಡದ ವಿದ್ಯೆಗೆ ಧಿಕ್ಕಾರ, ಅದು ನನಗೆ ಬೇಕಾಗಿಲ್ಲ. 7. ಪವಾಡಗಳಿಂದ ಪ್ರೇರಿಸಲ್ಪಟ್ಟ ನಂಬಿಕೆಯು ನಂಬಿಕೆಯಲ್ಲ, ಅದು ಪ್ರಚೋದನೆ ಮಾತ್ರ. ಪವಾಡವು ತಾತ್ಕಾಲಿಕವಾಗಿ ಮನವೊಲಿಸಿಕೊಳ್ಳುವ ತಂತ್ರ. ಆ ನಂಬಿಕೆಯು ಒಳಗೆ ತಿರುಳಿಲ್ಲದ ಬರೀ ಹೊರಹೊಟ್ಟು. ಒಂದು ವ್ಯಕ್ತಿಯ ಅಥವಾ ಒಂದು ಗ್ರಂಥದ ಅಧಿಕಾರವನ್ನು ಆಧರಿಸುವ ನಂಬಿಕೆಯು ನಂಬಿಕೆಯೇ ಅಲ್ಲ. ಆ ಶ್ರದ್ಧೆಯು ಶ್ರದ್ಧೆಯೇ ಅಲ್ಲ. ಆ ವಿಶ್ವಾಸವು ವಿಶ್ವಾಸವೇ ಅಲ್ಲ. 8. ಪ್ರಗತಿಯೆಂದರೆ ಆಧ್ಯಾತ್ಮಿಕ ಪ್ರಗತಿ. ಭೌತಿಕ ಭೋಗೈಶ್ವರ್ಯಗಳಿಗೂ ಪ್ರಗತಿಗೂ ಏನೂ ಸಂಬಂಧವೇ ಇಲ್ಲ. 9. ಸಿದ್ಧಾಂತವೆಂಬ ಅಭಿಮಾನದಿಂದ ಯಾವುದನ್ನೂ ನಂಬಬಾರದು. ನೀವೇ ವಿವೇಚನೆ ಮಾಡಿ. ಕೃಷ್ಣ, ರಾಮ, ಬುದ್ಧ, ಕ್ರಿಸ್ತ, ಶಂಕರ, ಮಹಾವೀರ ಮೊದಲಾದ ಮಹಾತ್ಮರು ಬೋಧಿಸಿದುದು ಸತ್ಯವೆಂದು ನಿಮ್ಮ ಅಂತರಂಗದ ಆಳದಲ್ಲಿ ಒಪ್ಪಿಗೆಯಾದರೆ ಮಾತ್ರ ಅವರ ಉಪದೇಶದಂತೆ ನಡೆಯಿರಿ. ಅವರ ಸಿದ್ಧಾಂತಗಳು ನಿಮ್ಮ ಅನುಭವಕ್ಕೆ ವಿರುದ್ಧವಾದರೆ ಅವುಗಳನ್ನು ಸಮುದ್ರದಲ್ಲಿ ಎಸೆಯಿರಿ. ನಿಮಗೆ ನೀವೇ ವಿವೇಚಿಸಿ, ತೀರ್ಮಾನಿಸಿ. ಇದೇ ನಿಜವಾದ ಆಧ್ಯಾತ್ಮ ಸಾಧನೆಯ ಕ್ರಮ. 10. ಮರದ ನೆರಳೇ ನನ್ನ ಮನೆ, ಮೈಗೆಲ್ಲ ಬಳಿದುಕೊಳ್ಳುವ ಬೂದಿಯೇ ನನ್ನ ವಸ್ತ್ರ, ಬರೀ ನೆಲವೇ ನನ್ನ ಹಾಸಿಗೆ, ಮನೆ ಮನೆಗೂ ಹೋಗಿ ಬೇಡಿ ತಂದ ಒಣರೊಟ್ಟಿಯೇ ನನ್ನ ಊಟ. ಇಷ್ಟೇ ನನಗೆ ಸಿಕ್ಕರೆ ಸಾಕು. ಹೊರ ಜಗತ್ತಿನ ಯಾವ ವಸ್ತುವೂ ಕೊಡದಿರುವ ಆನಂದವನ್ನು ಈ ಒಳಗಿನ ಶಾಂತಿಯೂ ತೃಪ್ತಿಯೂ ಕೊಡುತ್ತದೆ. 11. ಏಕಾಂತದಲ್ಲಿ ಧ್ಯಾನ ಮಾಡುವಷ್ಟು ಮತ್ತು ತತ್ವಜ್ಞಾನವನ್ನು ಅಭ್ಯಾಸ ಮಾಡುವಷ್ಟು ಬರೀ ಓದುವುದು,
ಹಿತವೂ ಸ್ವಾರಸ್ಯಕರವೂ ಇರುವುದಿಲ್ಲ. ಆತ್ಮಧ್ಯಾನದಿಂದ ದೊರೆಯುವಷ್ಟು ಆನಂದವು ಬೇರೆ ಯಾವ ಸಾಧನೆಯಿಂದಲೂ ದೊರೆಯುವುದಿಲ್ಲ. 12. ತರ್ಕ ಮತ್ತು ವಿಜ್ಞಾನ ಇವು ಮತಿಗೆಟ್ಟ ಗತಿಗೆಟ್ಟ ಅತಂತ್ರಗಳು. ಇವು ನನ್ನ ದರ್ಶನ ಮಾಡಿ ತಮ್ಮ ಕುರುಡುತನವನ್ನು ಕಳೆದುಕೊಳ್ಳಲಿ. 13. ನೋವು, ಸಾವು, ವ್ಯಾಧಿ, ಬಾಧೆ, ಹಸಿವು, ಅಪನಿಂದೆ ಏನಾದರೂ ಬರಲಿ, ನೀನು ನಿನ್ನ ಮನಸ್ಸನ್ನು ಸಂಪೂರ್ಣ ಸ್ವಸ್ಥತೆಯಲ್ಲಿಯೂ ಸಂತೋಷದಲ್ಲಿಯೂ ಇಟ್ಟುಕೊಂಡಿರು. 14. ಈ ಪ್ರಪಂಚದಲ್ಲಿ ದೃಢನಿರ್ಧಾರದಷ್ಟು ಅಮೂಲ್ಯವಾದುದು ಯಾವುದೂ ಇಲ್ಲ. 15. ನಾವು ಯಾರೊಡನೆಯೂ ಸಿಟ್ಟು ಮಾಡಬಾರದು. ಇದರಿಂದ ನಮಗೆ ಸುಖವಾಗುವುದು. ಜನರು ಸ್ವಲ್ಪ ಕಾರಣಕ್ಕಾಗಿ ಅಥವಾ ಕಾರಣವಿಲ್ಲದೆ ಸಿಟ್ಟಿಗೇಳುತ್ತಾರೆ, ರೇಗಾಡುತ್ತಾರೆ. ಆಗ ಮನಸ್ಸಿಗೆ ಬಂದಂತೆ ಹೊಣೆಗಾರಿಕೆ ಇಲ್ಲದೆ ಮಾತನಾಡುತ್ತಾರೆ. ನಾವು ಅವರನ್ನು ಕ್ಷಮಿಸಬೇಕು. ಸಾಧುಗಳಿಗೆ ಕ್ಷಮಾಗುಣವೇ ಭೂಷಣ. ನಿಮ್ಮ ದೇಹ ಪೋಷಣೆ ಮಾಡುವುದಕ್ಕಾಗಿ ನೀವು ಕೆಲಸ ಮಾಡಬಾರದೆಂದು ರಾಮನು ಹೇಳುತ್ತಿಲ್ಲ. ಆದರೆ ಮೊದಲು ತನ್ನ ನಿಜವನ್ನು ತಾನೇ ತಿಳಿಯುವುದೇ ನಿಜವಾದ ಕೆಲಸ, ಎಲ್ಲಕ್ಕೂ ಹೆಚ್ಚಿನ ಕೆಲಸ. ಮಿಕ್ಕ ಕೆಲಸಗಳು ತಮ್ಮಿಂದ ತಾವೇ ಹಿಂಬಾಲಿಸಿ ಬರುತ್ತವೆ. ಉದರ ಪೋಷಣೆಯ ಕರ್ಮದ ಬಲೆಯಲ್ಲಿಯೇ ಸಿಕ್ಕಿಕೊಂಡಿರುವುದರಿಂದ ಪುನಃ ಸ್ತ್ರೀ ಗರ್ಭದಲ್ಲಿ ಜನ್ಮವೆತ್ತಬೇಕಾಗುತ್ತದೆ. ಆತ್ಮವಿದ್ಯೆಯೆಂಬ ಕತ್ತಿಯಿಂದ ಅಜ್ಞಾನ ಪಾಶವನ್ನು ಕತ್ತರಿಸಿ ಹಾಕಿ. ಹಾಗಾದರೆ ಹೊಟ್ಟೆಯ ಚಿಂತೆಯಿಂದ ಬಿಡುಗಡೆ ಹೊಂದುತ್ತೀರಿ. 18. ನಾವು ಏನನ್ನು ಮಾಡಿದರೂ ಮಾಡದಿದ್ದರೂ ನಮ್ಮ ದಿವ್ಯ ನಿಜ ಸ್ವರೂಪವನ್ನು ನಿಮಿಷವೂ ಮರೆಯದಿರಬೇಕು. ಎಡೆಬಿಡದೆ ಅದರಲ್ಲಿಯೇ ವಿಶ್ರಾಂತಿ ಪಡೆಯಬೇಕು. ಏಕಾಂತದಲ್ಲಿ ಹೃದಯದೊಳಗಿರುವ ಅದ್ವಿತೀಯನಾದ ಪರಮಾತ್ಮನಲ್ಲಿ ಬೆರೆತು ತಾನೇ ತಾನಾಗದಿರುವ ಮನುಷ್ಯನಿಗಿರುವ ಭೋಗ, ಐಶ್ವರ್ಯ, ವೈಭವ, ರಾಜ್ಯಾಧಿಕಾರ, ಸೈನ್ಯ, ಪರಿವಾರ, ಗೌರವ, ಆಡಂಬರ ಮೊದಲಾದವುಗಳಿಗಿಂತ ಮನಸ್ಸು ತನ್ನ ನಿಜದಲ್ಲಿ ಬೆರೆತಿದ್ದರೆ ಸಿಂಹಗಳ ಗುಹೆಗಳು, ಕಾಡ್ಗಿಚ್ಚಿನಿಂದ ಉರಿಯುತ್ತಿರುವ ಕಾನನಗಳು, ಕತ್ತಲಿನ ಕಾರಾಗೃಹಗಳು, ಭೂಕಂಪದ ಆಘಾತಗಳು, ಚಂಡಮಾರುತಗಳು, ಯುದ್ಧಭೂಮಿಗಳು, ಕೋರಿಗಳು ಹೆಚ್ಚು ಪ್ರಿಯಕರವಾಗುತ್ತವೆ. 19. ಇನ್ನೊಬ್ಬರ ವಿಷಯದಲ್ಲಿ ಕೆಟ್ಟದ್ದನ್ನು ಹೇಳುವುದು ಒಳ್ಳೆಯದಲ್ಲ. ಯಾರ ವಿಷಯದಲ್ಲಿಯೂ ಕೀಳಾದ ವೈಯಕ್ತಿಕ ಆಕ್ಷೇಪಣೆಯಲ್ಲಿಯೂ ದೋಷಾರೋಪಣೆಯಲ್ಲಿಯೂ ರಮಿಸಬಾರದು. ಪ್ರತಿಯೊಂದು ವಸ್ತುವಿನ ಮತ್ತು ವ್ಯಕ್ತಿಯ ಬೆಳಕಿನ ಭಾಗವನ್ನೇ, ಗುಣವನ್ನೇ ನೋಡಬೇಕು. 20. ಒಬ್ಬ ವ್ಯಕ್ತಿಯ ವಿಷಯವಾಗಿ ಏನಾದರೂ ಅಯೋಗ್ಯವಾದ ವಿಷಯವಿದ್ದರೆ ಅದನ್ನು ಮರೆತುಬಿಡಿ. ಒಬ್ಬ ವ್ಯಕ್ತಿಯ ವಿಚಾರವಾಗಿ ಒಳ್ಳೆಯ ವಿಷಯವಿದ್ದರೆ ಮಾತ್ರ ಅದನ್ನು ಹೇಳಿ, ಪ್ರಚಾರ ಮಾಡಿ. ಅವನ ಮುಖಭಾವವು ಅತ್ಯಂತ ಸದ್ಗುಣಕ್ಕೂ ಉತ್ತಮ ಯೋಗ್ಯತೆಗೂ ಪರಿವರ್ತನೆ ಹೊಂದುತ್ತದೆ. 21. ನಮ್ಮ ಇಚ್ಛಾಪ್ರವಾಹವನ್ನು ಎದುರಿಸುವಂತೆ ಕಾಣುವ ವಿರೋಧ ಸನ್ನಿವೇಶವನ್ನೆಲ್ಲ ನಾವು ಸಂತೋಷದಿಂದ ಸ್ವಾಗತಿಸಬೇಕು. ನಾವು ನಮ್ಮ ಸಮತೆಯನ್ನು ಕಳೆದುಕೊಳ್ಳದೆ ಆತ್ಮಚೈತನ್ಯದಲ್ಲಿಯೇ ನೆಲೆಸಿರಬೇಕು. ಅಂದರೆ ಮಾತ್ರ ಆ ತೋರಿಕೆಯ ಕೆಡಕು ಒಳ್ಳೆಯದಾಗಿ ಪರಿಣಮಿಸುತ್ತದೆ. ಆದರೆ ಕ್ರೋಧ, ಜಿಗುಪ್ಸೆಗಳಿಂದ ನಮ್ಮ ಉದಾತ್ತವಾದ ಭಾವನೆಗಳನ್ನು ಹೊರಗೆ ಹಾಕಿ ನಮ್ಮ ಹೃದಯ ಮಂದಿರದ ಬಾಗಿಲನ್ನು ಮುಚ್ಚಿಬಿಡಬಾರದು. 22. ನನ್ನ ಹೆಂಡತಿಗೆ ಆಭರಣಗಳನ್ನು ಮಾಡಿಸುವುದಾಗಲಿ ಈ ಪ್ರಪಂಚದ ಸಂಪತ್ತನ್ನು ಸಂಗ್ರಹ ಮಾಡುವುದಾಗಲಿ ನನಗೆ ಸಂತೋಷವಲ್ಲ. ಅಥವಾ ನನ್ನ ಮನೆಗೆ ಪೀಠೋಪಕರಣ ವಸ್ತು ಸಾಮಗ್ರಿಗಳನ್ನಾಗಲಿ ನಾನು ಬಯಸುವುದಿಲ್ಲ. 23. ನನ್ನ ಧರ್ಮ ಹಿಂದೂ ಧರ್ಮವಲ್ಲ, ಮಹಮ್ಮದೀಯ ಧರ್ಮವೂ ಅಲ್ಲ, ಕ್ರೈಸ್ತ ಧರ್ಮವೂ ಅಲ್ಲ.
ಕೆಥೋಲಿಕ್ ಧರ್ಮವೂ ಅಲ್ಲ, ಪ್ರಾಟೆಸ್ಟೆಂಟ್ ಧರ್ಮವೂ ಅಲ್ಲ, ಆದರೆ ಅದು ಯಾವುದಕ್ಕೂ ವಿರುದ್ಧವಲ್ಲ. ವರ್ಣಭೇದ, ವರ್ಗಭೇದ, ಮತಭೇದ, ಜಾತಿಭೇದ ಮೊದಲಾದ ಯಾವ ಭೇದವನ್ನು ನಾನು ಮಾಡುವುದಿಲ್ಲ. ಸೂರ್ಯಕಿರಣಗಳನ್ನು, ನಕ್ಷತ್ರ ಪ್ರಕಾಶಗಳನ್ನು, ಮರ ಎಲೆಗಳನ್ನು, ಹುಲ್ಲಿನ ಎಸಳುಗಳನ್ನು, ಮರಳಿನ ಕಣಗಳನ್ನು, ಹುಲಿಯ ಹೃದಯಗಳನ್ನು, ಆನೆಗಳನ್ನು, ಕುರಿಗಳನ್ನು, ಇರುವೆಗಳನ್ನು, ಪುರುಷರನ್ನು, ಸ್ತ್ರೀಯರನ್ನು ಮತ್ತು ಮಕ್ಕಳನ್ನು ಸಹಧರ್ಮಿಗಳೆಂದು ನಮಸ್ಕರಿಸಿ ಜಯಜಯಕಾರ ಮಾಡುತ್ತೇನೆ. 24. ನಾನು ಎಲ್ಲರನ್ನೂ ಆಲಂಗಿಸುತ್ತೇನೆ. ನಾನು ಪೃಥ್ವಿಯ ಮೇಲೆ ಪ್ರೇಮದ ಮಳೆಗರೆಯುತ್ತೇನೆ. ನಾನು ಭೂಮಿಗೆ ಆನಂದ ಸ್ನಾನ ಮಾಡಿಸುತ್ತೇನೆ. ಯಾರಾದರೂ ನನ್ನನ್ನು ವಿರೋಧಿಸಿದರೆ ಅವರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತ ನೀಡುತ್ತೇನೆ. ನನ್ನ ವಿಶ್ವಪ್ರೇಮಕ್ಕೆ ಒಳಪಡದಿರುವ ಯಾವ ವ್ಯಕ್ತಿಯೂ ಇಲ್ಲ. ಸಮಾಜವು, ಸಂಸ್ಥೆಯು, ದೇಶವು, ರಾಷ್ಟ್ರವೂ ಇಲ್ಲ. ಆದ್ದರಿಂದ ಎಲ್ಲ ಸಂಸ್ಥೆಗಳು ನನ್ನವೇ. ನಾನು ಪ್ರೇಮದ ಪ್ರವಾಹವನ್ನು ಯುಕ್ಕೇರಿಸುವುದರಿಂದ ಎಲ್ಲ ಶ್ರೇಷ್ಠ ಕನಿಷ್ಠಗಳು ನನ್ನವೇ. ಬಲ ಪ್ರೇಮವನ್ನೇ ವರ್ಷಿಸುತ್ತೇನೆ.